ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ ಚುನಾವಣಾ ವ್ಯವಸ್ಥೆ ಎಂಬಂತಹ ಚಾಪ್ಟರ್ ಇಂದ ನೈಜ ಮತದಾರನ ಬದಲಿಗೆ ಅನ್ಯ ವ್ಯಕ್ತಿಯು ಬಂದು ಮತದಾನ ಮಾಡುವುದನ್ನ ತಡೆಯಲು ಚುನಾವಣಾ ಆಯೋಗ ಕೈಗೊಂಡಿರುವ ಕ್ರಮಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ನೈಜ ಮತದಾರನ ಬದಲಿಗೆ ಆ ಒಬ್ಬ ಬದಲಿ ವ್ಯಕ್ತಿಯನ್ನ ಕಳುಹಿಸಿ ಮತದಾನವನ್ನ ಮಾಡುವುದು. ಸೊ ಈ ಒಂದು ಪ್ರಕ್ರಿಯೆಯನ್ನ ಅಕ್ರಮವನ್ನ ತಡೆಯಲು ಚುನಾವಣಾ ಆಯೋಗವು ಕೈಗೊಂಡಿರುವ ಕ್ರಮಗಳೇನು? ಸೊ ಮತದಾರರ ಗುರುತಿನ ಚೀಟಿಯನ್ನ ವಿತರಿಸುವುದು. ಮತದಾರರ ಗುರುತಿನ ಚೀಟಿ ಅಂತಂದ್ರೆ ಏನು ಮಕ್ಕಳೇ? ಸೊ ಮತದಾರರ ಗುರುತಿನ ಚೀಟಿ, ಭಾವಚಿತ್ರವಿರುವಂತಹ ಗುರುತಿನ ಚೀಟಿಯನ್ನ ಪ್ರತಿಯೊಬ್ಬರಿಗೂ ಕೊಡಲಾಗತ್ತೆ. ಇಲೆಕ್ಷನ್ ID ಕಾರ್ಡ್ ಅಂತ ಹೇಳ್ತೀವಿ ಅಲ್ವಾ? ಸೊ ಇದರಲ್ಲಿ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಫೋಟೋ ಮತ್ತಿತರ ವಿವರಗಳನ್ನ ಕೊಟ್ಟಿರಲಾಗತ್ತೆ. ಸೊ ಈ ಒಂದು ಮತದಾರರನ್ನ ಗುರುತಿಸಲು ಪುರಾವೆಯಾಗಿ ಮತದಾರರ ಚೀಟಿಯನ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಪುರಾವೆಗಳನ್ನ ಪ್ರಕಟಿಸುವುದು ಶಾಶ್ವತ ಸಂಖ್ಯೆ, ಆದಾಯ ತೆರಿಗೆ ಇಲಾಖೆ ನೀಡಿರುವಂತಹ ಶಾಶ್ವತ ಸಂಖ್ಯೆ, ಆಧಾರ್ ಕಾರ್ಡ್, ಚಾಲನಾ ಪರವಾನಗಿ ಪತ್ರ ಮುಂತಾದ ಹಲವಾರು ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನ ಮತಗಟ್ಟೆ ಸಿಬ್ಬಂದಿಗೆ ನೀವು ತೋರಿಸಬೇಕು. ಓಕೆ, ಸೊ ಈ ಒಂದು ಅಕ್ರಮವನ್ನ ತಡೆಯುವ ಸಲುವಾಗಿ ಚುನಾವಣಾ ಆಯೋಗವು ಮತದಾರರ ಗುರುತಿನ ಚೀಟಿಯನ್ನ ನೀಡುವುದನ್ನ ಪ್ರಾರಂಭಿಸಿದೆ. ಓಕೆನಾ? ಇದು ನೈಜ ಮತದಾರನ ಬದಲಿಗೆ ಅನ್ಯ ವ್ಯಕ್ತಿಯು ಬಂದು ಮತದಾನ ಮಾಡುವುದನ್ನ ತಡೆಯಲು ಸಹಾಯಕವಾಗುತ್ತೆ ಮಕ್ಕಳು. ಓಕೆ, ಸೊ ಯಾವ ಕ್ರಮವನ್ನ ಕೈಗೊಂಡಿದೆ ಹಾಗಾದ್ರೆ? ಮತದಾರರ ಗುರುತಿನ ಚೀಟಿಯನ್ನ ವಿತರಿಸುವುದು. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.